ಮಾರ್ನಿಂಗ್ ಗೈಸ್, ಬೆಳಗ್ಗೆನೆ ಎದ್ದು 3 ಗಂಟೆಗೆ ಹೂವು ಕೊಯ್ಬೇಕಾಯ್ತು. ಯಾಕೆ 3 ಗಂಟೆಗೆ ಕೊಯ್ತೀರಿ ಅಂದ್ರೆ ಬೆಳಗ್ಗೆ ಕೊಯ್ದ್ರೆ ಚೆನ್ನಾಗಿ ರೇಟ್ ಇರುತ್ತೆ. ಅದರಿಂದ ಹೂವು ಎಲ್ಲ ಕೊಯ್ದಿದ್ದಾದ್ಮೇಲೆ ದಾರ ಸುಟ್ಬೇಕಾಯ್ತು. ಹಂಗೆ ದಾರ ಎಲ್ಲ ಸುಟ್ಬಿಟ್ಟು ಕೋಲುಗಳನ್ನು ಕಿತ್ತಾಕಿದ್ರಿ. ಯಾಕಂದ್ರೆ ಹೂವು ಎಲ್ಲ ಲಾಸ್ಟ್ ಆಗಿತ್ತು. ಅದರಿಂದ ಕೋಲುಗಳು ಕಿತ್ತಿ ಗುಡ್ಡಕ್ಕೆ ಹಾಕಿದ್ರಿ. ಕೂಲಿಯವರು ಎಲ್ಲ ಅದನ್ನ ಎತ್ತಿ ಹಚ್ಚಕ್ ಹಾಕ್ತಾ ಇದ್ರು. ನನ್ಗೆ ಕಾಲೇಜ್ ಟೈಮ್ ಆಗಿತ್ತು. ಅದರಿಂದ ನಾನು ಬುಲೆರೋ ಎತ್ಕೊಂಡ್ಬಂದು ಮನೆ ಹತ್ರ ಬಿಟ್ಟು, ಫ್ರೆಂಡು ಸಹ ಫೋನ್ ಮಾಡ್ಬಿಟ್ಟು ಬಾ ಕಾಲೇಜ್ ಗಾಡಿಯಲ್ಲಿ ಹೋಗೋಣ ಅಂತ ಹೇಳಿದ್ನು. ಅದರಿಂದ ಗಾಡಿ ಎತ್ಕೊಂಡು ಜೊತೆ ಗಾಡಿಯಲ್ಲಿ ಹೋದಾಗ ಹಂಗೆ ಸೆಂಟ್ರಲ್ ಒಂದು ಚಾಯ್ ಕುಡ್ಕೊಂಡು ಕಾಲೇಜಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಅದನ್ನ ಬೆಳಗ್ಗೆ ಕೋಲುಗಳೆಲ್ಲ ಕಿತ್ತಾಕಿದ್ದನ್ನ ಅಷ್ಟೊತ್ತಿಗೆ ರೋಟ್ರಿ ಹಾಕಿ ಇಕ್ಕಿದ್ರು. ಮತ್ತೆ ನಾನು ಟ್ರ್ಯಾಕ್ಟರ್ ಎತ್ಕೊಂಡು ಅಲ್ಲಿಂದ ಹಸಿರು ಎದುರು ಹೋಗ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ಕೋಲ್ಕತ್ತಾಯಿಂದ ನಾರ್ ಬಂದಿತ್ತು. ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಅದನ್ನ ಬಿಡಿಸ್ಬೇಕಾಗಿತ್ತು. ಅದನ್ನ ಎಲ್ಲ ಬಿಡಿಸಿ ಈ ತರ ಕ್ರೇಟ್ಗೆ ಹಾಕಿ ಇಕ್ಕಿದ್ರಿ. ಯಾಕೆ ಈ ತರ ಅಂದ್ರೆ ಎತ್ತಿ ಕ್ರೇಟ್ಗೆ ಹಾಕ್ಬೇಕು. ಅದನ್ನ ನಾಳೆ ತೋರಿಸ್ತೀನಿ ಹೆಂಗೆ ಕ್ರೇಟ್ಗೆ ಹಾಕೋದು ಅಂತ. ಹಸಿರು ಹತ್ರದಿಂದ ಟ್ರ್ಯಾಕ್ಟರ್ ಎತ್ಕೊಂಡ್ಬಂದು ಮನೆ ಹತ್ರ ಪಾರ್ಕಿಂಗ್ ಮಾಡಿ ನಮ್ಮ ನರ್ಸರಿ ಪಕ್ಕ ಇರೋ ಬಿಲ್ಡಿಂಗ್ಗೆ ಬೀಗ ಹಾಕ್ಬೇಕಾಯ್ತು. ಅವು ಮುರ್ತೋಗ್ ಬಂದಿದ್ದೆ. ಅದ್ರಿಗೆ ಬೀಗ ಎತ್ಕೊಂಡು ಹೋಗಿ ಅದ್ರಿಗೆಲ್ಲ ಬೀಗ ಹಾಕೊಂಡು ಬಂದು ನರ್ಸರಿಯಲ್ಲಿ ಲೈಟ್ಗಳೆಲ್ಲ ಆನ್ ಮಾಡಿ ಮತ್ತೆ ಬೀಗ ಹಾಕೊಂಡು ಮನೆ ಕಡೆ ಸೈಕಲ್ ಎತ್ಕೊಂಡು ಬಂದೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ. ಇರ್ತೀನಿ.